ಆಂಧ್ರಪ್ರದೇಶದ ಅನಂತಪುರದಲ್ಲಿ ಎಟಿಎಂ ಅನ್ನ ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಹಣ ದೋಚಿದ್ದ ಅಂತಾರಾಜ್ಯ ಕಳ್ಳರನ್ನ ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತ್ತು ಇಳಕಲ್ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿ ಸೆರೆ ಹಿಡಿದಿದ್ದಾರೆ. ಅನಂತಪುರದಿಂದ ಕರ್ನಾಟಕಕ್ಕೆ ಬಂದ ಮಾಹಿತಿ ಮೇರೆಗೆ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಇಳಕಲ್ ಮತ್ತು ಹುನಗುಂದ್ SH 50ರಲ್ಲಿ ಹೋಗುವ ದೆಹಲಿಯ ಪಾಸಿಂಗ್ ಗಾಡಿಯನ್ನು ತಪಾಸಣೆ ಮಾಡಲು ಸೂಚಿಸಿದರು. ಅದರಂತೆ ಇಳಕಲ್ ಮತ್ತು ಹುನಗುಂದ್ ಪೊಲೀಸರು ಎಲ್ಲೆಡೆ ಬ್ಯಾರಿಕೇಡ್ಗಳನ್ನು ಹಾಕಿ ತಪಾಸಣೆ ಮಾಡಲು ಶುರು ಮಾಡಿದ್ರು. ಹುನಗುಂದ್ ಮಾರ್ಗವಾಗಿ ವಿಜಯಪುರಕ್ಕೆ ಹೋಗುವ ದಾರಿಯಲ್ಲಿ ಬೆಳಗಲ್ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರು ಲಾರಿಗಳನ್ನು ಅಡ್ಡಗಟ್ಟಿ ಟ್ರಾಫಿಕ್ ಜಾಮ್ ಆದಂತೆ ವಾತಾವರಣ ನಿರ್ಮಿಸಿದ್ರು. ಇದು ನಮ್ಮನ್ನ ಟ್ರ್ಯಾಪ್ ಮಾಡಲು ಮಾಡಿರುವ ಸಂಚು ಅಂತ ತಿಳಿದ ಕಳ್ಳರು ಗಾಡಿಯನ್ನ ಮತ್ತೆ ಹುನಗುಂದ್ ಮಾರ್ಗಕ್ಕೆ ತಿರುಗಿಸಿ ದನ್ನೂರು ಮುದ್ದೇಬಿಹಾಳದ ಅಡ್ಡದಾರಿಯನ್ನ ಹಿಡಿದಿದ್ರು. ಕಳ್ಳರನ್ನ ಬಿಡದೆ ಚೇಸ್ ಮಾಡುತ್ತಿದ್ದ ಪೊಲೀಸರು ದನ್ನೂರು ಟೋಲ್ ಕ್ಲೋಸ್ ಮಾಡುವಂತೆ ತಿಳಿಸಿದ್ರು. ಅದರಂತೆ ಟೋಲಿನಿಂದ ಪಾರಾಗಲು ದಾರಿ ಸಿಗದೆ ಮತ್ತೆ ಹುನಗುಂದದತ್ತ ಯೂಟರ್ನ್ ಮಾಡಿದ ಕಳ್ಳರು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ಲಾನ್ ಮಾಡಿದ್ರು. ಅಷ್ಟರಲ್ಲೇ ಹೈವೇ ಪೊಲೀಸ್ ಡ್ರೈವರ್ ಕಳ್ಳರು ಇದ್ದ ಕ್ರೇಟಾ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಕಳ್ಳರು ಗಾಡಿಯನ್ನ ಬಿಟ್ಟು ಹೊಲದಲ್ಲಿ ಓಡಲು ಪ್ರಾರಂಭಿಸಿದ್ರು. ಹೊಲದಲ್ಲಿದ್ದ ರೈತರ ಸಹಾಯವನ್ನು ಪಡೆದ ಪೊಲೀಸರು ಓಡುತ್ತಿದ್ದ ಕಳ್ಳರನ್ನು ಹೊಲದಿಂದ NH ಹತ್ತಿರ ಬರುವಷ್ಟರಲ್ಲಿ ಸುತ್ತುವರೆದು ಸಿನಿಮೀಯ ರೀತಿಯಲ್ಲಿ ಬಂಧಿಸಿದ್ದಾರೆ. ಸದ್ಯ ಹುನಗುಂದ್ ಪೊಲೀಸ್ ಠಾಣೆಗೆ ಬಂದಿರುವ ಅನಂತಪುರ ಪೊಲೀಸರು ಕಳ್ಳರನ್ನ ಆಂಧ್ರಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ.